ನಮಸ್ಕಾರ, ನ್ಯೂಸ್ ಫಸ್ಟ್ ಪ್ರಾಪರ್ಟಿಗೆ ಸ್ವಾಗತ. ನಾನು ನವೀನ್ ಕುಮಾರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹತ್ವಾಕಾಂಕ್ಷೆ ಸ್ಕೀಮ್ ಈ ಖಾತಾ ಯೋಜನೆ. ಆಸ್ತಿ ದಾಖಲೆಗಳ ಡಿಜಿಟಲೀಕರಣ ಮತ್ತು ಆಸ್ತಿ ತೆರಿಗೆ ಮೌಲ್ಯಮಾಪನ ಇದರ ಮುಖ್ಯ ಉದ್ದೇಶ. ಆಸ್ತಿ ಮಾಲೀಕರಿಗೆ ತಮ್ಮ ಆಸ್ತಿ ದಾಖಲೆಗಳನ್ನು ಆನ್ಲೈನ್ನಲ್ಲೇ ನಿರ್ವಹಿಸಲು ಈ ಖಾತಾ ಅನುವು ಮಾಡಿಕೊಡುತ್ತೆ. ಆಸ್ತಿ ವಹಿವಾಟು ಮತ್ತು ತೆರಿಗೆ ಪಾವತಿಗಳಲ್ಲಿ ಪಾರದರ್ಶಕತೆ ಇದರ ಮೊದಲ ಆದ್ಯತೆ. ಹಾಗಾದರೆ ಏನಿದು ಈ ಖಾತಾ ಮತ್ತು ಇದಕ್ಕೆ ಬೇಕಾದ ದಾಖಲೆಗಳೇನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಖಾತಾ ಅಂದ್ರೇನು ಅಂತ ನೋಡೋದಾದರೆ, ಈ ಖಾತಾ ಅನ್ನೋದು ಸಾಂಪ್ರದಾಯಿಕವಾಗಿ ನಮ್ಮ ಬಳಿ ಇರ್ತಾ ಇದ್ದ ಖಾತಾ ಪ್ರಮಾಣ ಪತ್ರ, ಹಾರ್ಡ್ ಕಾಪಿ ಅಥವಾ ಪೇಪರ್ ಡಾಕ್ಯುಮೆಂಟ್ ಬದಲಿಗೆ ಅದರ ಎಲೆಕ್ಟ್ರಾನಿಕ್ ವರ್ಷನ್ ಆಗಿರುತ್ತೆ. ಇದು ಆಸ್ತಿಯ ಮಾಲೀಕತ್ವ ಮತ್ತು ಬಿಬಿಎಂಪಿಯ ನಿಯಮಗಳ ಅನುಸರಣೆಯ ಅಧಿಕೃತ ಪುರಾವೆಯಾಗಿದೆ. ಬೆಂಗಳೂರಿನ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲು ಅಭಿವೃದ್ಧಿಪಡಿಸಲಾದ ಆನ್ಲೈನ್ ವ್ಯವಸ್ಥೆಯೇ ಈ ಖಾತಾ ಎನ್ನಬಹುದು. ಇದು ಮಾಲೀಕತ್ವ ಸೇರಿದಂತೆ ಅಗತ್ಯ ಆಸ್ತಿ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಒಳಗೊಂಡಿರುತ್ತೆ. ಆಸ್ತಿ ದಾಖಲೆಗಳ ನಿಖರತೆಯನ್ನು ಹೆಚ್ಚಿಸೋದು ಇದರ ಮೇನ್ ಪರ್ಪಸ್. ಇಂದು ಬೆಂಗಳೂರಿನ ನಾಗರಿಕರಿಗೆ ಆಸ್ತಿ ದಾಖಲೆಗಳನ್ನು ನಿರ್ವಹಿಸೋದು ಸವಾಲಿನ ಕೆಲಸ. ಅದರಲ್ಲೂ ಆಸ್ತಿ ಕಾಗದ ಪತ್ರಗಳಿಗೆ ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಅಂತ ಕಚೇರಿಗಳಿಗೆ ಅಲಿಬೇಕಾಗ್ತದೆ. ಆದ್ರೀಗ ಬಿಬಿಎಂಪಿ ಈ ಖಾತಾ ಸ್ಕೀಮ್ ಜಾರಿ ಮಾಡಿದ್ದು ಆಸ್ತಿ ನಿರ್ವಹಣೆಯನ್ನು ಡಿಜಿಟಲೀಕರಣದ ಮೂಲಕ ಸರಳಗೊಳಿಸಲಿದೆ. ಇನ್ನು ಈ ಖಾತೆಗೆ ಅರ್ಹತಾ ಮಾನದಂಡಗಳೇನು ಅಂತ ನೋಡೋದಾದರೆ, ಆಬ್ವಿಯಸ್ಲಿ ಮೊದಲಿಗೆ ನಿಮ್ಮ ಆಸ್ತಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರಬೇಕು. ಆಮೇಲೆ ಕಾನೂನು ಮತ್ತು ನಿಯಮಗಳನ್ನು ಅನುಸರಿಸೋ ವಸತಿ, ವಾಣಿಜ್ಯ ಮತ್ತು ಕೈಗಾರಿಕಾ ಆಸ್ತಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಎಲ್ಲ ಆಸ್ತಿ ತೆರಿಗೆಗಳನ್ನು ಪುರಾವೆಯಾಗಿ ಲಭ್ಯವಿರುವ ರಸೀದಿಗಳೊಂದಿಗೆ ನವೀಕರಿಸಬೇಕು. ಯಾವುದೇ ಆಸ್ತಿಯಾಗಲಿ, ಕಟ್ಟಡವಾಗಲಿ ಬಿಬಿಎಂಪಿ, ಬಿಡಿಎ ಅಥವಾ ಬಿಎಂಆರ್ಡಿಎ ಅಂತಹ ಸಂಬಂಧಿತ ಅಧಿಕಾರಿಗಳಿಂದ ಅನುಮೋದನೆ ಪಡೆದಿರಬೇಕು. ಮಾರಾಟ ಪತ್ರಗಳು, ಮಾನ್ಯವಾದ ಮಾಲೀಕತ್ವದ ದಾಖಲೆಗಳು ಅರ್ಜಿದಾರರ ಹೆಸರಿನಲ್ಲಿರಬೇಕು. ಆಸ್ತಿಯು ಕಾನೂನು ತೊಡಕುಗಳಿಂದ ಮುಕ್ತವಾಗಿರಬೇಕು. ಉಪನೋಂದಣಾಧಿಕಾರಿಗಳ ಕಚೇರಿಯ ಇಸಿ ಪ್ರಮಾಣ ಪತ್ರದೊಂದಿಗೆ ಸ್ಪಷ್ಟ ಹಕ್ಕು ಸ್ವಾಮ್ಯ ಹೊಂದಿರಬೇಕು. ಆಸ್ತಿ ದಾಖಲೆಗಳು ಮತ್ತು ತೆರಿಗೆ ಉದ್ದೇಶಗಳನ್ನು ಪತ್ತೆ ಹಚ್ಚಲು ಬಿಬಿಎಂಪಿ ನೀಡಿದ ವಿಶಿಷ್ಟ ಪಿಐಡಿ ಅಗತ್ಯವಿದೆ. ಹೊಸದಾಗಿ ನಿರ್ಮಿಸಲಾದ ಕಟ್ಟಡಗಳಿಗೆ ಬಿಬಿಎಂಪಿ ಅಥವಾ ಬಿಡಿಎಯಿಂದ ವಸತಿ ಪ್ರಮಾಣ ಪತ್ರ ನೀಡಿರಬೇಕು. ವ್ಯಾಜ್ಯರಹಿತ ಆಸ್ತಿಯು ಕಾನೂನು ವಿವಾದಗಳು ಅಥವಾ ಅತಿಕ್ರಮಣಗಳಿಂದ ಮುಕ್ತವಾಗಿರಬೇಕು. ಇದೆಲ್ಲ ಓಕೆ ಆಯಿತು ಅಂದಮೇಲೆ ಮುಂದಿನ ಪ್ರಶ್ನೆ, ಈ ಖಾತಾ ಪಡೆಯೋದಕ್ಕೆ ಬೇಕಿರೋ ದಾಖಲೆಗಳು ಏನೇನು ಅನ್ನೋದು. ಆಸ್ತಿ ಮಾಲೀಕರು ಈ ಖಾತಾ ಪಡೆಯಲು ಕನಿಷ್ಠ ಈ 5 ದಾಖಲೆಗಳು ಇರಲೇಬೇಕು. ಕಡ್ಡಾಯವಾಗಿ ನೋಂದಾಯಿತ ಆಸ್ತಿ ಪತ್ರ ಇರಬೇಕು. ಸ್ವಯಂ ಮೌಲ್ಯಮಾಪನ ಯೋಜನೆ SAS ಆಸ್ತಿ ತೆರಿಗೆ ರಶೀದಿ ಇರಲೇಬೇಕು. ಬೆಸ್ಕಾಂ RR ಸಂಖ್ಯೆನೂ ಬೇಕೇ ಬೇಕು. ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ನ GPS ಫೋಟೋ ಇರಬೇಕು. ಮಾಲೀಕರು ಎ ಖಾತಾ ಅಥವಾ ಬಿ ಖಾತಾ ಹೊಂದಿರಬೇಕು. ಎ ಖಾತಾ ಎಂಬುದು ಬಿಡಿಎ ಅಥವಾ ಬಿಬಿಎಂಪಿಯಿಂದ ಅಧಿಕೃತಗೊಳಿಸಲಾದ ಮನೆಗಳು ಅಥವಾ ಪ್ಲಾಟ್ಗಳನ್ನು ಹೊಂದಿರುವ ಜನರಿಗೆ ನೀಡಲಾದ ಕಾನೂನುಬದ್ಧ ಆಸ್ತಿ ದಾಖಲೆ. ಬಿ ಖಾತಾ ದಾಖಲೆಯನ್ನು ಹಿಂದೆ ಬಿಬಿಎಂಪಿ ಅಥವಾ ಬಿಡಿಎ ಮಿತಿಯಲ್ಲಿಲ್ಲದ ಪ್ರದೇಶಗಳಲ್ಲಿನ ಆಸ್ತಿಗಳಿಗೆ ನೀಡಲಾಗ್ತದೆ. ಈ ದಾಖಲೆಗಳು ನೀಡಿದರೆ ನಿಮಗೆ ಈ ಖಾತಾ ಸಿಗ್ತದೆ. ಹಾಗಿದ್ರೆ ಆನ್ಲೈನ್ ಮೂಲಕ ಈ ಖಾತಾ ಪಡೆಯೋದು ಹೇಗೆ ಅಂತ ನೋಡೋದಾದರೆ, ಬಿಬಿಎಂಪಿ ಇ ಆಸ್ತಿ ವೆಬ್ಸೈಟ್ bbmpi.karnataka.gov.in ಭೇಟಿ ನೀಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಪೋರ್ಟಲ್ಗೆ ಲಾಗಿನ್ ಆಗಲು OTP ಪಡೆಯಿರಿ. ಬಳಿಕ ಅಗತ್ಯ ಮಾಹಿತಿ ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅನ್ನೋದಾದರೆ ಬಿಬಿಎಂಪಿಯ ಅಧಿಕೃತ ವಿಡಿಯೋ ಟ್ಯುಟೋರಿಯಲ್ ವೀಕ್ಷಿಸುವ ಮೂಲಕ ನೀವು ಕಾರ್ಯವಿಧಾನವನ್ನು ಅನುಸರಿಸಬಹುದು. ಬಿಬಿಎಂಪಿ ದಾಖಲೆ ಪರಿಶೀಲನೆ ಮಾಡಿ ಅಂತಿಮ ಈ ಖಾತಾ ದಾಖಲೆಯನ್ನು ಸಾಮಾನ್ಯವಾಗಿ 48 ಗಂಟೆಗಳು ಅಥವಾ ಗರಿಷ್ಠ 15 ದಿನಗಳಲ್ಲಿ ನೀಡಲಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ.